ಒಂದು 20 ಕಿಲೋಮೀಟರ್ ಅಂದರೆ ಮುಂದೆ ಘಾಟ್ ಬರುತ್ತೆ. ಘಾಟಲ್ಲಿ ಸ್ಟ್ರೈಟ್ ರೋಡ್ ಮಾಡಿದ್ದಾರೆ. ಮೊದಲು ಹಳೆ ರೋಡ್ ಅಂದರೆ ಈ ಕಡೆ ಮ್ಯಾಗ್ಲಾಸ್ ಹೋಗಿ ಆ ಕಡೆ ಒಂದು 2-3 ಟರ್ನಿಂಗ್ನಾಗ ನಿಂತ್ಬಿಡ್ತಿದ್ವಿ. ಇವಾಗ ಹಂಗೆಲ್ಲ ಇಲ್ಲ. ಸ್ಟ್ರೈಟ್ ಗುಡ್ಡ ಕೊಡ್ದು ಸೀದಾ ರೋಡ್ ಮಾಡಿದ್ದಾರೆ. ಇವರು ತೋರಿಸ್ತೀನಿ, ಬನ್ನಿ ಅಲ್ಲಿ ಘಾಟ್ ಹಾಕಿ ತೋರಿಸ್ತೀನಿ. ಇಲ್ಲಿ ಘಾಟ್ ಬರ್ತಿದೆ ನೋಡಿ. ಈ ಘಾಟು ಮೊದಲು ಮ್ಯಾಗ್ಲಾಸ್ ಹೋಗ್ಬೇಕಾಯ್ತು. ಹಳೆ ರೋಡ್ ತೋರಿಸ್ತೀನಿ ಬನ್ನಿ. ಹಳೆ ರೋಡು ಎಲ್ಲಿದೆ ಅಂದರೆ ಇಟಾಚಿ ಐತಲ್ಲ ಆ ಸೈಡ್ನಾಗೇನೊಬ್ರು ಇವಾಗ ಸ್ಟ್ರೈಟ್ ಮಾಡಿದ್ದಾರೆ. ಇಲ್ಲೂ ಹಳೆ ರೋಡ್ ಇತ್ತು ಮ್ಯಾಗ್ಲಾಸ್ ಹೋಗೋದು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಹಳೆ ರೋಡು. ಇವಾಗ ಇಲ್ಲಿ ಕೆಳಗೆ ಸ್ಟ್ರೈಟ್ ಮಾಡಿದ್ದಾರೆ. ಮೊದಲು ಸುತ್ತರ್ಕೊಂಡು ಆ ಕಡೆ ಲಾಸ್ ಹೋಗ್ಬೇಕಾಯ್ತು. ಇವಾಗ ಇಲ್ಲಿ ಇಟಾಚಿ ಕಾಣ್ತಿದೆಯಲ್ಲ ಮೇಲೆ, ಇಲ್ಲೆಲ್ಲ ಹೋಗ್ಬೇಕಾಯ್ತು ಆ ಕಡೆ. ಇವಾಗೆಲ್ಲ ಗುಡ್ಡ ಕೊಡ್ದು ಮಾಡಿದಾರೆ ನೋಡ್ರಿ. ಇದು ಬರ್ಬೇಕಾರೆ ಇಲ್ಲಿ ವಿಡಿಯೋ ಮಾಡೋಣ ಅಂದರೆ ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಚಾರ್ಜ್ ಆಗಿರ್ಲಿಲ್ಲ ಜಲ್ದಿ. ನೋಡಿ ಇದು ಸ್ಟ್ರೈಟ್ ಐತೆ ಅಂತೇಳಿ ಯಾರನ್ನ 100ಕ್ಕೆ 100 ಬಂದು ಕೈ ಬಿಟ್ಟಿರ. ಮುಂದೆ ಟರ್ನಿಂಗ್ ಐತೆ, ಮತ್ತು ಅಲ್ಲಿ ಇದು ಡೈವರ್ಷನ್ ಕೊಟ್ಟಿದ್ದಾರೆ. ಕೆಲಸ ಮಾಡ್ತಿದ್ದಾರೆ, ಇನ್ನು ಪೂರ್ತಿ ಮುಗ್ದಿಲ್ಲ. ಇದು ನೋಡ್ಕೊಂಡು ಇಳಿಸ್ಬೇಕು ನಿಧಾನಕ್ಕೆ. ಇಂಜಿನ್ ಬ್ರೇಕ್ ಹಾಕಿದೆ ನೋಡಿ ನಮ್ಮ ಗಾಡಿಗೆ. ಇಂಜಿನ್ ಬ್ರೇಕ್ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ. ಆ ಕಡೆ ಮ್ಯಾಗ್ಲಾಸ್ ಬಂದು ಎಲ್ಲಿ ಬರೋದಂದರೆ ಹಳೆ ರೋಡು ಇಲ್ಲಿ ಕಾಣ್ತಿದೆ ನೋಡಿ. ಇಲ್ಲಿ ಬರೋದು ಟಚ್ಚಾಗಿ ಹಿಂಗೆ ಲಾಸ್ ಹೋಗೋದು ನೋಡಿ. ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ವ್ಯೂ ಸಖತ್ತಾಗಿ ಕಾಣ್ತಿದೆ ನೋಡಿ. ಆ ಕಡೆ ನಾವೆಲ್ಲ ದೊಡ್ಡ ಘಟ್ಟ ಇಳಿತಾ ಇದೀವಿ ಅನ್ನೋ ಥರ ರೇಂಜಿಗೆ ಫೀಲ್ ಆಗ್ತೈತೆ ನಮಗೆ. ಆ ಥರ ಕಾಣ್ತಿದೆ ನೋಡಿ ಮುಂದೆ. ಫಾರೆಸ್ಟಲ್ಲಿ ಹೋಗ್ತಾ ಇದೆ ನೋಡಿ. ಫಾರೆಸ್ಟ್ನಾಗ ಏನೇನು ಇಲ್ಲ, ಎಲ್ಲ ಒಣಗಿ ವಾಟೆಕಾಯಿ ಹಾಕ್ಬಿಟ್ಟತೆ. ಮಳೆನೇ ಬಂದಿಲ್ಲ ಈ ಕಡೆ ಇನ್ನು ನೋಡಿ. ಎಲ್ಲ ಒಂದೊಂದು ಗಿಡ ಚಿಗುರಿದಾವೆ ಅಷ್ಟೇ, ಅದು ಬಿಟ್ಟರೆ ಎಲ್ಲೆಲ್ಲೇನೂ ಇಲ್ಲ. ಇಲ್ಲೆಲ್ಲ ಮಳೆ ಬರಬೇಕು. ಮಳೆ ಬಂದರೆ ಹಚ್ಚು ಹಸಿರು ಕಾಣುತ್ತೆ. ಅವಾಗ ಒಂಥರ ಮಜಾ ಇಲ್ಲಿ ಲೈನಾಗ ಓಡಾಡೋಕ್ಕೆ. ಈ ಥರ ಫಾರೆಸ್ಟ್ನಾಗ ಹೋಗ್ಬೇಕಂದ್ರೆ ಒಂಥರ ಖುಷಿ ಆಗುತ್ತೆ. ಫುಲ್ಲು ಹಚ್ಚು ಹಸಿರು ಇರ್ಬೇಕು ಗಿಡಗಳು. ಅದು ಏನು ಮಾಡ್ತೀರಾ, ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ನೋಡಿ. ಎಲ್ಲ ಒಂದೊಂದು ಗಿಡ ಅಷ್ಟೇ ಚಿಗುರಿರೋದು. ಮಳೆ ಬರ್ಬೇಕು ಇನ್ನು. ಮಳೆ ಸರಿಯಾಗಿ ಬಂತಂದರೆ ಚಿಗುರೋದು ನೋಡಿ. ಇಲ್ಲಿ ಫಾರೆಸ್ಟು ಒಂದು 15-20 ಕಿಲೋಮೀಟ್ರ್ ದೂರ ಐತೆ. ಫಾರೆಸ್ಟ್ನಾಗೆ ಹೋಗ್ಬೇಕು. ಇಲ್ಲೇ ನೋಡಿ ರಾತ್ರಿ ನೈಟು ಬರೋಕ್ಕೆ ಹೆದರಿಕೆ ಆಗೋದು. ಈ ಫಾರೆಸ್ಟ್ನಾಗೆ ಅಡ್ಡ ಹಾಕೋದು. 2 ಗಾಡಿಗೆ ಅಡ್ಡ ಹಾಕಿ ಈ ಫಾರೆಸ್ಟ್ನಾಗೆ ಮೊಬೈಲು ದುಡ್ಡು ಕಸ್ಕೊಂಡಾಗಿರೋದು ಮೊನ್ನೆ. ಹಂಗಾಗಿ ಬರಲ್ಲ ನಾನು ನೈಟ್. ಟೋಲ್ಮಾಲಿಂದ 40 ಕಿಲೋಮೀಟ್ರ್ ಇದ್ದಂಗೆ ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ಟೋಲ್ಗೇಟ್ ದಾಟಿ ನೋಡಿ ಅಲ್ಲಿ ಕಾಣ್ತಿದೆ ಟೋಲ್ಗೇಟು. ಗಾಡಿ ಇಲ್ಲಿದೆ. ಇದು ಹೈವೇದು ಟೋಲ್ಗೇಟ್ ಕಡೆಯಿಂದ ಮಾಡಿರ್ತಾರೆ. ಟೀ ಕುಡಿದು ನಿಲ್ಸಿದ್ವಿ. ಏನೋ ಬ್ರೇಕ್ಫಾಸ್ಟ್ ಐತೇನೆ ಅಂತ ಕೇಳಿದರೆ ಪೂವು ಐತಂದ್ರು. ಪೂವು ಅದೇ ಅವಲಕ್ಕಿ ಐತಂದ್ರು. ನಮಗೆ ಬೇಡ ಅಂತೇಳಿ ಹೊಲ್ಟಿವಿ. ಇನ್ನೇನು ಸ್ವಲ್ಪ ದೂರ ಹೋದರೆ ಹೋಟ್ಲ್ ಐತೆ ನಮ್ಮದು. ರೆಗ್ಯುಲರ್ ನಿಲ್ಸೋದು. ಆ ಹೋಟ್ಲ್ ಹತ್ರ ಹೋಗಿ ನಿಲ್ಸೋಣ ಬನ್ನಿ. ಹೊಲ್ಟು ಹೋಗ್ತಾ ಇದ್ದೀವಿ. ಟೀ ಕುಡಿದು ಹೊಲ್ಟು ನೋಡಿ. ಇವಾಗ ಇಲ್ಲಿಂದ ಇನ್ನೊಂದು 200 ಕಿಲೋಮೀಟ್ರ್ ಐತೆ. 400 200 ಇಲ್ಲ ಕಮ್ಮಿನೇ ಇರೋದು. 7:30 11:30 12 ಗಂಟೆ ಅಷ್ಟೊತ್ತು ಹೋಗೋಣ. ಹೋಗಿ ಫೋನ್ ಮಾಡಿದ್ರೆ ಆಯ್ತು. ಖಾಲಿ ಮಾಡ್ತಿರೋ ಇಲ್ಲ ಅಂತೇಳಿ. ಖಾಲಿ ಮಾಡ್ತಾರಂದರೆ ಹೋಗೋದು, ಇಲ್ಲಾಂದರೆ ಸಾಯಂಕಾಲ ಖಾಲಿ ಮಾಡ್ತೀನಿ, ಇಲ್ಲ ನಾಳೆ ಖಾಲಿ ಮಾಡ್ತೀನಿ ಅಂದರೆ ಇಲ್ಲ ನಾವು ಡಾಬಾದಾಗ ನಿಲ್ಸ್ಕೊಂಡು. ಈ ನಾಗ್ಪುರ್ನಾಗೆ ಓದೈಟಿಗೆ ಖಾಲಿ ಆಗಲ್ಲ ಗುರು ಗಾಡಿಗಳು. ಒಂದು ದಿವಸ ಕಾಯ್ಬೇಕು. ಯಾಕಂದರೆ ಅವರು ಅಡ್ವಾನ್ಸಾಗಿ ಗಾಡಿಗಳು ನಿಲ್ಸಿರ್ತಾರೆ ಅಲ್ಲಿ ಮುಂಚೆ. ಎಲ್ಲೆಲ್ಲಿಂದ ಬರ್ತವೆ. ಮತ್ತು ಈ ಕಡೆ UP ಬಿಹಾರ್ ಸೈಡಿಂದ ಬಂದಿರ್ತಾವೆ ಗಾಡಿಗಳು. ಅವ್ರು ಡೈಲಿ ಒಂದು ಗಾಡಿ ಖಾಲಿ ಮಾಡ್ತಾರಂತೆ. ಯಾವಾಗಲೂ 2 ಗಾಡಿ ನಿಂತಿರ್ತಾವೆ. 1 ಗಾಡಿ 2 ಗಾಡಿ ಭಂಡಾರ ತುಂಬ್ಕೊಂಬಂದ್ರೆ. ಇವಾಗ ನಾವು ಭಂಡಾರಾಗೆ ಲೋಡ್ ಮಾಡಿರೋದು. ಅಲ್ಲಿ ಒಂದು 20 ಕಿಲೋಮೀಟ್ರ್ ಹಿಂದೆ ಒಂದು ಸರ್ದಾಗಿ ಡಾಬಾ ಐತೆ. ಅಲ್ಲಿ ನಿಲ್ಲಿಸಿ ಫೋನ್ ಮಾಡಿ ಕೇಳೋಣ ಏನಂತಾರೋ ಏನೋ. ಖಾಲಿ ಮಾಡ್ತೀವಿ ಅಂದರೆ ಹೋಗೋಣ. ಬೆಳಿಗ್ಗೆ ಇಲ್ಲ ರಾತ್ರಿ ಅಂದರೆ ಅಲ್ಲೇ ನಿಂತ್ಕೊಳ್ಳೋಣ ಡಾಬಾದಾಗೆ. ಅಲ್ಲಿ ಹೋಗೋಣ. ಇನ್ನೇನು ಸ್ವಲ್ಪ ದೂರ ಹೋದರೆ ಯವತ್ಮಲ್ ಫಾರೆಸ್ಟ್ ಬರ್ತದೆ. ಅಲ್ಲಿ ಬ್ರಿಡ್ಜ್ ಕೆಳಗೆ ನಮ್ಮ ನೆಂಟರು ಕಾಯ್ತಾ ಇರ್ತಾರೆ. ಅವ್ರದ್ದು ಇವತ್ತು ವೀಡಿಯೋ ಮಾಡ್ಕೊಂಡೆ ಹೋಗೋಣ. ಹಂಗೆ ಹೋಗೋದು ಬೇಡ, ಬನ್ನಿ ಹೋಗೋಣ.
ಇದೇ ನೋಡಿ ಊಟ್ಮಲ್ ಫಾರೆಸ್ಟ್ ಅಂದ್ರೆ ಬರೀ ಕಟ್ಟಿಗಳು ಒಂದೇ ಕಾಣ್ತಿರೋದು. ಗಿಡ ಮರ ಎಲ್ಲ ಒಣಗಿಬಿಟ್ಟಿದ್ದಾವೆ, ಅವೇ ಕಟ್ಟಿಯಾಗಿ ಹೋಗ್ಬಿಟ್ಟಿದ್ದಾವೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ರೆ ಒಂದು ದೇವಸ್ಥಾನ ಐತೆ. ಇಲ್ಲಿ ಒಂದು ಸ್ವಲ್ಪ ಹೆದರಿಕೆ ನೈಟ್ ಹೋಗೋಕ್ಕೆ, ಯಾಕಂದ್ರೆ ಅಪ್ಪೇ ಗಾಡಿ ಒಂದೊಂದು ಬರೋದಿಲ್ಲಲ್ಲ. ಕ್ಯಾಂಟ್ರ್ ಗಾಡಿಗಳಾದ್ರೆ ಹೋಗ್ಬಿಡ್ತಾವೆ, ನಮ್ಮದು ನಾಮಕಲ್ ಬಾಡಿ ಕ್ಯಾಬಿನ್ ಅಲ್ಲ, ಹಂಗಾಗಿ ಅಡ್ಡಾಕ ಜಾಸ್ತಿ. ಇಲ್ಲಿ ಲೋಕಲ್ ಗಾಡಿ ಇದು ಇಂಡೋರ್ ಬಾಡಿ ಕ್ಯಾಬಿನ್ನು ಇಲ್ಲ ಮಹಾರಾಷ್ಟ್ರ ಬಾಡಿ ಕ್ಯಾಬಿನ್ ಇದ್ರೆ ಅಡ್ಡ ಹಾಕಲ್ಲ. ನಮ್ಮ ನಾಮಕಲ್ ಬಾಡಿ ಕ್ಯಾಬಿನ್ ಅಂತೇಳಿ ಅಣ್ಣ ಗಾಡಿ ಬಂತು ಅಂತೇಳಿ ಅಡ್ಡ ಹಾಕ್ಬಿಡ್ತಾರೆ. ಇಲ್ಲಿ ಬರೋಕ್ಕೆ ಭಾಳ ಎದುರದ್ದು. ಕರ್ನಾಟಕ ಗಾಡಿ ಕಮ್ಮಿ ಓಡಾಡೋದಿಲ್ಲ ಲೈನ್ನಾಗೆ, ಬಂದರೂ ರಾತ್ರಿ ಯಾರೂ ಓಡಾಡಲ್ಲ. ನಾವು ಹಂಗೊಂದು ಟ್ರಿಪ್ ಹಿಂಗೊಂದು ಟ್ರಿಪ್ ಬರ್ತೀವಿ, ಹಂಗಾಗಿ ಓಡಾಡಲ್ಲ. ರೆಗ್ಯುಲರ್ ಓಡಾಡೋರಾದರೆ ಗೊತ್ತಾಗ್ಬಿಡ್ತದೆ ಏನು ಎತ್ತ ಅಂತೇಳಿ. ಬಂದು ಫಾರೆಸ್ಟ್ ಪಾಸ್ ಮಾಡಿ ಅಲ್ಲಿ ಬ್ರಿಡ್ಜ್ ಕೆಳಗೆ ನಮ್ಮ ನೆಂಟ್ರು ಅದಾರ, ಅವ್ರನ್ನೂ ಮಾತಾಡ್ತಾನೆ. ಈ ಬ್ರಿಡ್ಜ್ ಕೆಳಗಿದ್ದಾರೆ, ಹೋಗ್ತಾ ಇದ್ದೀವಿ. ಮುಂದೆ ಕಾಣ್ತಿದೆಯಲ್ಲ ಅದೇ ಬ್ರಿಡ್ಜ್ ಕೆಳಗಿರೋದು. ನೋಡೋಣ, ಅಲ್ಲಿ ಇಟ್ಟಿದ್ದೀನಿ ಫೋನು, ಶೇಕ್ ಆಗ್ತೈತೆ, ನಂಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಶೇಕ್ ಆಗುತ್ತೆ, CC ರೋಡಲ್ಲ, ಶೇಕ್ ಆಗುತ್ತೆ. ನೋಡೋಣ ಬನ್ನಿ. ಆ ಬ್ರಿಡ್ಜ್ ಕೆಳಗಿರ್ತಾರೆ, ಕೈ ಹಾಕ್ತಾರೋ ಇಲ್ಲ. ಬ್ರಿಡ್ಜ್ ಎಲ್ಲಾದ್ರು ಆ ಕಡೆ ಮುಂದೆ ಬ್ರಿಡ್ಜ್ ಕೆಳಗಿರೋದು. ನಾವು ಇಲ್ಲೇ ಅದಾರ ಅಂತ ಇಲ್ಲೇ ಕ್ಯಾಮ್ರಾ ಇದು ಫೋನ್ ಆನ್ ಮಾಡಿದ್ದೀವಿ. ಇಲ್ಲಲ್ಲ, ಮುಂದೆ ಇನ್ನೊಂದು ಬ್ರಿಡ್ಜ್ ಬರುತ್ತೆ, ಆ ಕಡೆ ಬೈಪಾಸ್ ಬರುತ್ತೆ. ಯಾವ್ದು ಗೊತ್ತು ಅದು? ಅಕೋಲಾ ಅಮರಾವತಿ ರೋಡ್ ಬೈಪಾಸ್. ನಾವು ಆ ಕಡೆ ಬ್ರಿಡ್ಜ್ ಕೆಳಗೆ ಅಂತೇಳಿ ಅಲ್ಲೇ ನಿಲ್ಸಿದ್ವಿ ಗಾಡಿನ. ಅಲ್ಲ, ಅಲ್ಲೇ ಮೊಬೈಲ್ ಫಿಕ್ಸ್ ಮಾಡಿದ್ವಿ. ಅಲ್ಲಲ್ಲ, ನೆಕ್ಸ್ಟ್ ಬ್ರಿಡ್ಜ್ ಹತ್ರ ಇರೋದು. ಮುಂದೆ 1 ಕಿಲೋಮೀಟ್ರ್ ಐತೆ, ಅದು ಅಕೋಲಾ ಅಮರಾವತಿ ಬೈಪಾಸ್ ಬರುತ್ತೆ, ಅಲ್ಲೇ ಹಾಕಿರೋದು. ಅದು ಆ ಬ್ರಿಡ್ಜ್ ಕೆಳಗೆ ನಾಲ್ಕ ಇರೋದು ಅವ್ರದ್ದು. ಗುರು, ಈ ರೋಡಲ್ಲಿ 100 ರೂಪಾಯಿ ಬೆಲೆನೇ ಇಲ್ಲ, 500 ರೂಪಾಯಿ ಅಂತ ಎಂಟ್ರಿ. 500 ರೂಪಾಯಿ ಈ ರೋಡ್ನಾಗ ಎಂಟ್ರಿ, 100 ರೂಪಾಯಿ ಬೆಲೆನೇ ಇಲ್ಲ ಇಲ್ಲಿ. ನೋಡೋಣ ಬನ್ನಿ, ಅದು ಹೋಗಿ. ಇವಾಗ ಮುಂದೆ ಕಾಣ್ತಿದೆ ನೋಡಿ, ಇದೇ ಬ್ರಿಡ್ಜ್ ಕೆಳಗಿರೋದು. ಹಂಗೆ ಅಣ್ಣ ಗಾಡಿ ಬಂದೈತಿ ಫುಲ್ ಖುಷಿಯಾಗಿ ಬಂದ್ಬಿಡ್ತಾರೆ ನಮ್ಮ ನಾಮಕಲ್ ಬಾಡಿ ಕ್ಯಾಬಿನ್ ಕಂಟೆಂಟ್ಗೆ. ಅಲ್ಲೇ ಅದಾರ ನೋಡಿ, ಇವ್ರು ಎಲ್ಲೆಲ್ಲಿ ಹೋಗಲ್ಲ, 24 hours ಇಲ್ಲೇ ಇರ್ತಾರೆ, ಮನೆ ಮಾಡ್ಕೊಂಡು ಇಲ್ಲೇ ಸಾಯ್ತದಾರ ನೋಡಿ. ಏನು ಮಾಡಿದ್ರು ಬಿಡಲಿಲ್ಲ. ಗಣಪತಿ ಮಕ್ಕಳು ಇಸ್ಕೊಂಡು ಕಳಿಸಿದ್ರು 500 ರೂಪಾಯಿ. 100 ರೂಪಾಯಿ 200 ರೂಪಾಯಿ ಕೊಡೋಕೆ ಹೋದ್ರೆ ಮುಟ್ಟಂಗಿಲ್ಲ. 500 ರೂಪಾಯಿ ಎಂಟ್ರಿ. ಅಣ್ಣ ಗಾಡಿ, ಅಣ್ಣ 500 ನಿಕಾಲ್ಗ, 500 ಕೊಡು ಹೋಗು ಅಂತ ಹೇಳ್ತಾರೆ. ರಾತ್ರಿ ಇಲ್ಲಿ ಕಳ್ತನ ಆಗ್ತವೆ. ನೀವು ಇಲ್ಲಿ ಕೂತ್ಕೊಂಡು ರೋಲ್ ಕಾಲ್ ಮಾಡ್ತೀರಲ್ಲ, ಅಲ್ಲೆಲ್ಲ ಬಂದು ನೋಡೋಕ್ಕಾಗಲ್ಲ ಅಂದರೆ ನಾವೆಲ್ಲ ಓಡಾಡ್ತಿರ್ತೀವಿ, ಏನು ತೊಂದರೆ ಇಲ್ಲ, ರಾತ್ರಿ ಓಡಾಡ್ಬೋದು ಅಂತಾರೆ. ಇವ್ರು ಮಾತು ನಂಬಿ ಏನಾದ್ರೆ ರಾತ್ರಿ ಬಂದರೆ ಪಕ್ಕ ಫೋನು ದುಡ್ಡೆಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ವಿಡಿಯೋ ಮಾಡಿದ್ದೀವಿ ಸ್ವಲ್ಪ, ಅದಕ್ಕೆ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಅವ್ರ ಹತ್ರ ಏನು ಮಾತಾಡಿದ್ರು ಅಂತೇಳಿ ಇದಾದ್ಮೇಲೆ ಹಾಕ್ತೀನಿ. ಬನ್ನಿ. ಇಲ್ಲಿ ಬುಟ್ಟಿಬೋರಿಂದ ಒಂದು 20 ಕಿಲೋಮೀಟ್ರ್ ಹಿಂದೆ ಸರ್ದಾರ್ಜಿ ಡಾಬಾ ಐತೆ, ಇಲ್ಲೇ ಊಟ ಮಾಡೋಣ ಅಂತೇಳಿ ನಿಲ್ಸಿದ್ವಿ. ಬಿಸಿಲು ವಿಚಿತ್ರ ಬಿಸಿಲೈತೆ. ಊಟ ಮಾಡಿ ಪಾರ್ಟಿಗೆ ಫೋನ್ ಮಾಡೋಣ, ಬಂದರೆ ಖಾಲಿ ಮಾಡ್ತೇನೆ ಅಂತೇಳಿ. ಖಾಲಿ ಮಾಡಿ ಬಂದರೆ ಹೋಗೋಣ, ಇಲ್ಲಾಂದರೆ ಇಲ್ಲಿ ಬೇನ್ಮಾರ್ದು ಕೆಳಕ್ಕೆ ಹಾಕಿ ಸಾಯಂಕಾಲ ಹೋಗೋಣ. ಫಸ್ಟಿಗೆ ತಿಂಡಿ ಮಾಡೋಣ ಬನ್ನಿ.